ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಇವು ನಿಜವಾಗಿ ಪರಿವರ್ತನೆ ಹೊಂದಿ ಆರೋಗ್ಯಕರವಾಗಿರಬೇಕಂತಂದರೆ ನಾವು ನಂಬಿಕೆ ಭಾಳ ಮುಖ್ಯ, ಮನಸ್ಸಾಂತರ ಭಾಳ ಮುಖ್ಯ. ನಂಬಿಕೆ ಮತ್ತು ಮನಸ್ಸಾಂತರ ಇವು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂಥದ್ದನ್ನು ನಾವು ನಮ್ಮ ಜೀವಿತದ ಅವಧಿಯವರೆಗೂ ನಾವು ಮರೆಯಬಾರದು ಪ್ರಿಯರೇ. ಇವೆರಡನ್ನು ದೇವರು ಕೂಡಿಸಿದ್ದಾರೆ, ಒಂದು ನಂಬಿಕೆ, ಮತ್ತೊಂದು ಮನಸ್ಸಾಂತರ. ಈ ಮನಸ್ಸಾಂತರ ಹಾಗೂ ನಂಬಿಕೆ ಇವು ಕ್ರೈಸ್ತ ಜೀವಿತದಲ್ಲಿ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಇದು ಅಗತ್ಯವಾಗಿರ್ತಕ್ಕಂಥ ಒಂದು ಅಸ್ತಿವಾರ. ಮೊದಲು ನಮಗೆ ಎರಡು ಥರದ ಅನುಭವಗಳಾಗಿರ್ತವೆ. ನೀವು ಮನಸ್ಸಾಂತರ ಹೊಂದದಿದ್ದರೆ ನಿಮ್ಮ ಅಸ್ತಿವಾರ ತಪ್ಪಾಗಿ ಇರ್ತದೆ. ತರುವಾಯ ನಿಮ್ಮ ಇಡೀ ಕ್ರಿಸ್ತ ಜೀವಿತ ಅದು ಡೋಲಾಯಮಾನವಾಗುತ್ತೆ, ಅಲ್ಲಾಡುವಂಥದ್ದಾಗಿರ್ತದೆ ಪ್ರಿಯರೇ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 6ನೇ ಅಧ್ಯಾಯ 1 ನೀವು ನೋಡುವುದಾದರೆ, ಆದ್ದರಿಂದ ಕ್ರಿಸ್ತನ ಬೋಧನೆಯ ಮೂಲಕ ಪಾಠಗಳನ್ನು ಬಿಟ್ಟು ನಿರ್ಜೀವ ಕ್ರಿಯೆಗಳಿಂದ ಮನಸಾಂತರವು ದೇವರ ಮೇಲಿನ ನಂಬಿಕೆಯು. ಇಲ್ಲಿ ಒಂದು ದೇವರು ಬೋಧನೆ ಮೂಲಕ ಏನು ಹೇಳ್ತಾರೆ, ಒಂದು ನೀವು ನಿರ್ಜೀವ ಕ್ರಿಯೆಗಳಿಂದ ಮನಸಾಂತರವು, ಸಜೀವವಾದಂಥ ಕ್ರಿಯೆಗಳ ಮೂಲಕ ನಾವು ಮನಸಾಂತರವನ್ನು ನಂಬಬೇಕಾಗಿದೆ. ಸಜೀವವಾಗಿರುವಂಥದ್ದು, ಅದು ನಿತ್ಯ ವಿನೂತನವಾಗಿರುವಂಥದ್ದು, ಬಲ ಕೊಡುವಂಥದ್ದು, ಫಲ ಕೊಡುವಂಥದ್ದು, ನಮ್ಮನ್ನು ನಡೆಸುವಂಥದ್ದು, ನಮ್ಮನ್ನು ಉನ್ನತಕ್ಕೆ ದೇವರ ಪ್ರೀತಿಯಲ್ಲಿ ಕರೆದುಕೊಂಡು ಹೋಗುವಂಥದ್ದನ್ನು ನಾವು ಹುಡುಕಬೇಕಾಗಿದೆ. ಅದಕ್ಕೆ ನಮ್ಮ ಅಸ್ತಿವಾರ ಅದು ಬಹಳ ಸ್ಪಷ್ಟವಾಗಿರಬೇಕು. ಈ ಕ್ರಿಸ್ತನ ಜೀವಿತ ಅಂತಂದರೆ ಅದು ಕರ್ತನು ಕೊಟ್ಟಂಥ ಜ್ಞಾನ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಕರ್ತನ ಭಯವೇ ನಮ್ಮ ಜ್ಞಾನಕ್ಕೆ ಮೂಲ, ಈ ಲೋಕದ ಜ್ಞಾನವಲ್ಲ, ನನ್ನ ಪದವಿಗಳಲ್ಲ, ಹಸಿರ ಪದವಿಗಳಲ್ಲ, 2, 3, 4, 5 ಡಿಗ್ರಿಗಳು ಅಲ್ಲ. ಲೋಕದ ಜನ ಇದನ್ನು ಅರಿತರೆ ತಪ್ಪಾಗಿ ಅರ್ಥೈಸ್ತಾರೆ, ಆದರೆ ಇದಕ್ಕೆ ತಪ್ಪಾಗಿ ಅರ್ಥೈಸುವುದು ಬೇಡ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 11 ನೀವು ನೋಡುವುದಾದರೆ, ನನ್ನ ಮೂಲಕ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಜೀವನದ ವರುಷಗಳು ವೃದ್ಧಿಯಾಗುವವು. ಪ್ರಿಯರೇ, ದೇವರು ಹೇಳ್ತಾರೆ, ನನ್ನ ಮೂಲಕ ನಿನ್ನ ದಿನಗಳು ಹೆಚ್ಚುತ್ತವೆ, ನಿನ್ನ ಜೀವನದ ವರ್ಷಗಳು ವೃದ್ಧಿಯಾಗ್ತವೆ. ದೇವರು ನಮ್ಮ ಜೀವನದ ವರ್ಷಗಳನ್ನು ದೇವರು ಅದನ್ನು ಹೆಚ್ಚಿಸುವವರಾಗಿದ್ದಾರೆ. ಯಾವಾಗ ಅಂತಂದರೆ, ನಾವು ನಿಜವಾಗಿಯೂ ಕರ್ತನಿಗೆ ಭಯಪಡುವವರಾಗಿದ್ದರೆ, ಕೆಟ್ಟದ್ದನ್ನು ತೊರೆದು ಬಿಡುವವರಾಗಿದ್ದರೆ ಅದು ಸಾಧ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಅಲ್ಲೇ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7 ನೀವು ನೋಡಿ, ನಿಮ್ಮ ದೃಷ್ಟಿಯಲ್ಲಿ ಜ್ಞಾನಿಯಂತೆ ನೀನಿರಬೇಡ, ಕರ್ತನಿಗೆ ಭಯಪಟ್ಟು ಕೆಟ್ಟತನದಿಂದ ನೀನು ತೊಲಗಿ ಹೋಗು. ನಮಗೆ ಬಂದಿರುವಂಥದ್ದು ಸಕಲವು ಕರ್ತನಿಂದ ಬಂದಿರುವಂಥದ್ದು. ಇವತ್ತು ನಾವು ಏನಾಗಿದ್ದೇವೆಯೋ ಅದಕ್ಕೆ ಮೂಲ ಕಾರಣ ನನ್ನ ಜ್ಞಾನವೋ, ನನ್ನ ಸೌಂದರ್ಯವೋ, ನನ್ನ ಹಣವೋ, ನನ್ನ ತಲಾಂತೋ, ನನ್ನ ವಸ್ತ್ರವೋ, ನನ್ನ ಶ್ರೀಮಂತಿಕೆಯೋ ಅಲ್ಲ, ಅದು ಕರ್ತನ ಕೃಪೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಿಮ್ಮ ಕೃಪೆ ಕೊಡು ಸ್ವಾಮಿ, ನಿಮ್ಮ ಕೃಪೆ ಕೊಡು ಸ್ವಾಮಿ, ನಿಮ್ಮ ಕೃಪೆಯಲ್ಲಿ ನಡುವಂಥ ಕೃಪೆ ಕೊಡು ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಪ್ಪ, ನಮ್ಮ ಕುಟುಂಬಗಳನ್ನು ಬಲಪಡಿಸಪ್ಪ,
ನಮ್ಮ ಕುಟುಂಬಗಳನ್ನು ಸ್ಥಿರಪಡಿಸಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.